ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚಿಂತೆಯಲ್ಲಿ ಇದ್ದೀರಾ? ಯಾವುದೋ ಒಂದು ಕಾರ್ಯ ನಿಮ್ಮನ್ನು ದುಃಖಪಡಿಸುತ್ತಾ ಇದೆ. ಈ ಅವಶ್ಯಕತೆಗೇನು ಮಾಡುವುದು, ಅದಕ್ಕೇನು ಮಾಡುವುದು, ಇದಕ್ಕೇನು ಮಾಡುವುದು, ಈ ಸಾಲ ಕೊಟ್ಟಂಥವರಿಗೆ ಏನು ಉತ್ತರ ಕೊಡುವಂಥದ್ದು, ಹೇಗೆ ಬಾಳುವುದು, ಈಗಲೇ ಇಷ್ಟು ಕಷ್ಟವಾದರೆ ನಮ್ಮ ಅನುದಿನದ ಜೀವಿತಕ್ಕೆ ನಾವು ಏನು ಮಾಡುವುದು, ಆ ರೀತಿಯಾಗೆಲ್ಲ ಕಷ್ಟಪಟ್ಟು ಕಂಗಾಲಾಗಿ ನಿಂತಿದ್ದೀರಾ. ಒಂದು ವೇಳೆ ಕೆಲಸ ಕಳೆದುಕೊಂಡಿರಬಹುದು, ಆದಾಯದಲ್ಲಿ ನಷ್ಟ ಉಂಟಾಗಬಹುದು, ಮುಂದೆ ಏನು ಮಾಡುವುದೆಂದು ತಿಳಿಯುತ್ತಾ ಇಲ್ಲ, ಹೇಗೆ ಬಾಳುತ್ತೇವೋ ತಿಳಿಯುತ್ತಿಲ್ಲ ಎಂದು ಕಷ್ಟಪಡುತ್ತಾ ಇದ್ದೀರಾ? ನೀವು ಮತ್ತಾಯ 6ನೇ ಅಧ್ಯಾಯವನ್ನು ಓದುವುದಾದರೆ ಯೇಸು ಒಂದು ಕಾರ್ಯವನ್ನು ಪದೇ ಪದೇ ಹೇಳುತ್ತಾನೆ. ಚಿಂತೆ ಮಾಡಬೇಡಿ. ನನ್ನ ಮಕ್ಕಳೇ, ಯಾಕೆ ಚಿಂತೆ ಮಾಡುತ್ತೀರಿ? ಊಟಕ್ಕೇನು ಮಾಡುವುದು, ಉಟ್ಟುಕೊಳ್ಳೋದಕ್ಕೇನು ಮಾಡುವುದು, ನಾಳೆ ಜೀವಿತಕ್ಕೇನು ಮಾಡುವುದು, ಅವಶ್ಯಕತೆಗಳಿಗೇನು ಮಾಡುವುದು, ಚಿಂತೆ ಬರ್ತದಲ್ವ? ಆಕಾಶದಲ್ಲಿ ಹಾರುವ ಹಕ್ಕಿಗಳನ್ನು ನೋಡಿರಿ. ಅದೇನಾದರೂ ಬಿತ್ತುತ್ತದಾ, ಕೊಯ್ಯುತ್ತದಾ, ಸಂಗ್ರಹಿಸಿ ಇಡುತ್ತದಾ? ಪ್ರತಿನಿತ್ಯವೂ ಕೂಡ ನಮ್ಮ ಪರಲೋಕದ ತಂದೆ ಅದಕ್ಕೆ ಆಹಾರ ಕೊಟ್ಟು ಪೋಷಿಸುತ್ತಾ ಇದ್ದಾರಲ್ಲ. ಈ ಹೂವನ್ನು ನೋಡುತ್ತೀರಲ್ಲ, ಇದು ಅಡವಿಯ ಹೂವು. ಇದಕ್ಕೆ ಯಾರು ನೀರನ್ನು ಹಾಯಿಸುವುದಿಲ್ಲ, ಗೊಬ್ಬರ ಹಾಕುವುದಿಲ್ಲ. ನಾವು ಮನೆಯಲ್ಲಿ ಬೆಳೆಸುವಂಥ ಹೂವಿನ ಗಿಡವನ್ನು ಎಷ್ಟು ಪರಾಮರಿಸುತ್ತೇವೆ ಅಲ್ಲವ? ಇದು ಕಾಡಿನಲ್ಲಿ ಬೆಳೆಯುವಂಥ ಹೂವಿನ ಗಿಡ. ಬಹಳ ಚೆನ್ನಾಗಿದೆ, ಬಹಳ ಸುಂದರವಾಗಿ ಅರಳಿದೆ, ನೋಡುವುದಕ್ಕೆ ಬಹಳ ಸಂತೋಷವಾಗಿದೆ. ಇದರ ಬಗ್ಗೆ ಕೂಡ ದೇವರು ಹೇಳಿದ್ದಾರೆ. ನೋಡಿರಿ, ಮತ್ತಾಯ 6ನೇ ಅಧ್ಯಾಯ 28ನೇ ವಾಕ್ಯ. ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಇದು ಏನು ಶ್ರಮಪಟ್ಟು ನೂಲೆಲ್ಲ ಎಳೆದು ಇಷ್ಟು ಸುಂದರವಾಗಿ ಅರಳಿದೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ತಾನಾಗಿಯೇ ಬೆಳೆಯುತ್ತಾ ಇದೆ ಅಲ್ಲ. ದೇವರು ಹೇಳುತ್ತಾರೆ, ಆದಾಗ್ಯೂ ಸೊಲೊಮೋನ ರಾಜನು ಅವನು ಬಹಳ ಐಶ್ವರ್ಯವಂತನಾಗಿ ಬಹಳ ಶ್ರೇಷ್ಠವಾಗಿ ಇದ್ದವನಲ್ಲವ. ಈ ಹೂವುಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲ ಎಂಬುದಾಗಿ. ಇಷ್ಟು ಅಲಂಕಾರ ಇರಲಿಲ್ಲ. ಆ ರಾಜನಿಗೆಂದು ಅನೇಕ ರೇಷ್ಮೆ ಬೆಲೆ ಬಾಳುವಂಥ ವಸ್ತ್ರಗಳನ್ನೆಲ್ಲ ಕೊಟ್ಟಿರುತ್ತಾರೆ. ಆದರೆ ಈ ರೀತಿಯ ಅಲಂಕಾರ ಇರಲಿಲ್ಲ ಎಂಬುದಾಗಿ ಹೇಳಿ, ಎಲೈ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹೂವಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮ್ಮನ್ನು ಉಡಿಸಿ ತೊಡಿಸುತ್ತಾನಲ್ಲವೇ? ಇದನ್ನೇ ದೇವರು ಸುಂದರವಾಗಿ ಉಡಿಸಿ, ಇಲ್ಲಿ ನೋಡಿರಿ, ನೋಡುವುದಕ್ಕೆ ಬಹಳ ರಮ್ಯವಾಗಿದೆ ಅಲ್ಲ. ಇದಕ್ಕೆ ನೀರು ಹಾಕುವುದು ಯಾರು? ಇದಕ್ಕೆ ಗೊಬ್ಬರ ಹಾಕುವುದು ಯಾರು? ಇಲ್ಲಿ ಕಳೆ ಕೀಳುವುದು ಯಾರು? ದೇವರು ಅದನ್ನು ಸುಂದರವಾಗಿ ಬೆಳೆಸುತ್ತಾ ಇದ್ದಾರಲ್ಲ. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ದೇವರೇನು ಹೇಳುತ್ತಾ ಇದ್ದಾರಂದ್ರೆ, ಚಿಂತೆ ಮಾಡಬೇಡಿರಿ. ಯಾಕೆ ಚಿಂತೆ ಮಾಡುತ್ತೀರಿ? ಈ ಅವಶ್ಯಕತೆ, ಆ ಅವಶ್ಯಕತೆ, ಇದಕ್ಕೇನು ಮಾಡುವುದು, ಅದಕ್ಕೇನು ಮಾಡುವುದು. ಇದನ್ನು ಉಡಿಸಿರುವಂಥ ದೇವರನ್ನು ನೋಡಿರಿ, ಎಷ್ಟು ಸುಂದರವಾಗಿ ಇದನ್ನು ಉಡಿಸಿದ್ದಾರೆ. ಒಂದು ಗಿಡದ ಮೇಲೆ ಇಷ್ಟು ಅಕ್ಕರೆ ನಿಟ್ಟಿರುವ ದೇವರು, ಇದು ಬೆಳಗ್ಗೆ ಅರಳುವುದಂತೆ ಸಂಜೆ ಉದುರುವುದಂತೆ, ಅದನ್ನೇ ಅಷ್ಟು ಸುಂದರವಾಗಿ ಉಡಿಸಿ ಕಾಪಾಡುತ್ತಾರೆ. ಅಂದರೆ ನಿಮಗಾಗಿ ತಾನೇ ಶಿಲುಬೆ ಹೊತ್ತನು, ನಿಮಗಾಗಿ ತಾನೇ ರಕ್ತ ಸುರಿಸಿದನು, ನಿಮ್ಮಲ್ಲಿ ತಾನೇ ಅಮೂಲ್ಯವಾದಂಥ ಆತ್ಮ ಇದೆ. ನಿಮ್ಮ ಮೇಲೆ ಇನ್ನೂ ಎಷ್ಟು ಕಾಳಜಿಯಿಂದ ಆತನ ಅವಶ್ಯಕತೆಗಳನ್ನು ಸಂಧಿಸಿ ಕಾಪಾಡಿ ಮುನ್ನಡೆಸುತ್ತಾನೆ. ನೀವು ಅದನ್ನು ನಂಬಿರಿ. ಆದ್ದರಿಂದ ಈಗಲೇ ನಿಮ್ಮ ಚಿಂತೆಗಳನ್ನೆಲ್ಲ ತೆಗೆದು ಬೀಸಾಡಿರಿ. ಅದನ್ನೆಲ್ಲ ಕರ್ತನು ನೋಡಿಕೊಳ್ಳುವನು. ಆಕಾಶದಲ್ಲಿ ಹಾರುವ ಪಕ್ಷಿಗಳನ್ನು ಪೋಷಿಸುವನು, ಅಡವಿಯ ಹೂವಿಗೆ ಉಡಿಸುವನು. ನಮ್ಮ ಕುಟುಂಬವನ್ನು ಆತನು ನೋಡಿಕೊಳ್ಳುವನು. ನಾವು ಮಾಡಬೇಕಾಗಿರುವುದು ಕಠಿಣವಾಗಿ ದುಡಿಯೋಣ, ಪ್ರಯಾಸ ಪಡೋಣ, ನಮ್ಮ ಕರ್ತವ್ಯವನ್ನು ಮಾಡೋಣ. ಮಿಕ್ಕದನ್ನೆಲ್ಲ ಕರ್ತನು ನೋಡಿಕೊಳ್ಳುವನು. ಆತನು ಸೋಮಾರಿಗಳಿಗೆ ಸಹಾಯ ಮಾಡುವುದಿಲ್ಲ, ಕೆಲಸಕ್ಕೆ ಹೋಗುವುದಿಲ್ಲ, ಮನೆಯಲ್ಲೇ ಮಲಗಿರುತ್ತೇನೆ, ಕರ್ತನು ಪೋಷಿಸುವನು ಅಂದರೆ ಪೋಷಿಸುವುದೂ ಇಲ್ಲ, ಉಡಿಸುವುದೂ ಇಲ್ಲ. ನಾವು ಮಾಡಬೇಕಾದನ್ನು ಮಾಡಬೇಕು, ಪ್ರಯಾಸ ಪಡಬೇಕು. ನಮ್ಮ ಪ್ರಯಾಸವನ್ನು ದೇವರು ಆಶೀರ್ವದಿಸುವರು. ಕೆಲಸ ಮಾಡಿರಿ, ಕರ್ತವ್ಯಗಳನ್ನು ನೆರವೇರಿಸಿರಿ, ಚುರುಕಾಗಿ ಇರಿ, ಶ್ರಮಪಟ್ಟು ದುಡಿಯಿರಿ. ಆಗ ದೇವರು ಪೋಷಿಸುವರು, ಉಡಿಸುವರು, ಅವಶ್ಯಕತೆಗಳನ್ನು ಸಂಧಿಸುವರು. ಯಾವ ಕೊರತೆಯೂ ಇರುವುದಿಲ್ಲ, ಎಲ್ಲವನ್ನು ನೋಡಿಕೊಳ್ಳುವರು. ಭಯಪಡಬೇಡಿ. ಇಂದು ಹೇಳಿರಿ, ದೇವರೇ, ನಾನು ಚಿಂತೆ ಮಾಡುವುದಿಲ್ಲ. ನನ್ನ ಚಿಂತಾ ಭಾರಗಳ ನಿಮ್ಮ ಪಾದಗಳಲ್ಲಿ ಇಡುತ್ತೇನೆ. ನೀವು ನನ್ನನ್ನು ಪೋಷಿಸುವಿರಿ, ಕುಟುಂಬವನ್ನು ಉಡಿಸಿ ನಡೆಸುವಿರಿ, ಅವಶ್ಯಕತೆಗಳನ್ನೆಲ್ಲ ಸಂಧಿಸುವಿರಿ. ನಾನು ನಂಬುತ್ತೇನೆ. ವ್ಯರ್ಥವಾದ ಚಿಂತೆಗಳಿಗೆ ನಾನು ಅವಕಾಶ ಕೊಡುವುದಿಲ್ಲ. ನೀವು ನನಗೆ ಇದ್ದೀರಿ, ಅದು ನನಗೆ ಸಾಕು. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.